ಬನ್ನಿ ಬನ್ನಿ ಬೇಗ ನಡಿಲ್ಲ ಬಾ. ಇಲ್ಲಿ ಫ್ರೆಂಡ್ಸ್ ಇದು ಜಾಂಡಿಸ್ ಸೊಪ್ಪಿದು. ಇದು ಒಂದು 2 ಕಿತ್ತಾಕೋಬೇಕು ಏನೇ ಸಾಂಬಾರಾದ್ರೂ. ಈ ಥರ ಇರ್ತೈತೆ ಎಲೆಯಿಂದ ರೌಂಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ಈಗ ನಾವು ಜಾಗಡಿ ಸೊಪ್ಪು ಫ್ರೆಂಡ್ಸ್ ನೆನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ಒಂಥರ ಒಳ್ಳೇದಲ್ಲ ಹೆಲ್ತ್ಗೆ, ಅದಕ್ಕೆ ಅದನ್ನು ಕಿತ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಆರೋಗ್ಯಕ್ಕೆ ಏನೆಲ್ಲ ಒಳ್ಳೇದೈತೆ ಫ್ರೆಂಡ್ಸ್ ಅದು ಯಾವುದು ಬಿಡಲ್ಲ ನಾನು. ಅದಕ್ಕೆ ಅದನ್ನೆಲ್ಲ ಕಿತ್ಕೊಬರೋಣ ಅಂದ್ಬಿಟ್ಟು ನಾನು ನನ್ನ ಗಂಡನ ಕರ್ಕೊಂಡು ಬೆಳಗ್ಗೆ ವಾಕಿಂಗ್ ಹೊರಟಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನು ಯಾವತ್ತೂ ತಿಂದೇ ಇಲ್ಲ ಫ್ರೆಂಡ್ಸ್. ಅದನ್ನ ಮಾಡ್ತಾಳೆ ಅಡುಗೆ ಅಂತ ಮಾತ್ರ ಗೊತ್ತು. ಅದು ಮತ್ತೆ ಮನೇಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಐತೆ, ತೋಟದಲ್ಲಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಪ್ಲಾನ್ ಮಾಡ್ಕೊಂಡು ಈ ಥರ ಹೋಗ್ತಾ ಇದೀವಿ ಫ್ರೆಂಡ್ಸ್. ಏನೇನು ತಿಂದಿದ್ರಿ ಜಾಗಡಿ ಸೊಪ್ಪಲ್ಲಿ? ಅಂದ್ರೆ ಬಸ್ಸಾರೋ, ಸೊಪ್ಪು ಸಾರೋ, ಹುಳಿ ಸಾರು? ಹಂಗಾರೆ ನನ್ನ ಗಂಡ ತಿಂದೇ ಇಲ್ಲ ಅಂತ ಅರ್ಥ ಫ್ರೆಂಡ್ಸ್. ಮಸೊಪ್ಪು ಮಾಡ್ತಾರಾ? ಬಸ್ಸಾರು ಮಾಡ್ತಾರ? ಇಲ್ಲಪ್ಪಿ, ಅವ್ರು ಮಾಡಲ್ಲ ಅಂದ್ರೆ ನಾವು ಮಾಡೋಣ ಅಷ್ಟೇ. ಏನು ಮಾಡಬಾರ್ದು ಅದೇ ಮಾಡಬೇಕು. ನೋಡ್ದಾ ಎಷ್ಟೈತೆ? ಇದೆ ಫ್ರೆಂಡ್ಸ್ ಜಾಗಡಿ ಸೊಪ್ಪು ಹಬ್ಕೊಂಡು ಹೋಗೈತೆ. ಒಂದೇ ಗಿಡ ಇರೋದು, ಎಷ್ಟೊಂದು ಸೊಪ್ಪು ಸಿಗ್ತೈತೆ ಗೊತ್ತಾ ಬಿಡಿಸ್ಕೊಂಡ್ರೆ. ಜಾಂಡಿ ಸೊಪ್ಪು ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದು ನಮ್ಮ ಕಡೆ ಏನೇ ಸೊಪ್ಪು ಸಾರು ಮಾಡಿದ್ರು ಬಸ್ಸಾರು ಮಾಡಿದ್ರು ಅದ್ರದ್ದು ಒಂದು ಎಲೆ ಸಾಂಬಾರಲ್ಲಿ ಹಾಕ್ತಾರೆ. ಜಾಂಡಿಸ್ ಬಂದಾಗ ಅದು ಬರೀ ಅದೇ ಎಲೆನೇ ಸಾರು ಮಾಡಿ ತಿನ್ನಿಸ್ತಾರಲ್ಲ, ಎಷ್ಟು ಸಿಕ್ಕಾಪಟ್ಟೆ ಒಳ್ಳೇದದು. ಆಯುರ್ವೇದಿಕ್ ಸೊಪ್ಪುಗಳು ಅವೆಲ್ಲ ತಿನ್ಬೇಕಾಗಾಗ ಏನೂ ಆಗಲ್ಲ, ಒಳ್ಳೇದು ಅಷ್ಟೇ. ಅಲ್ಲಿ ಹಬ್ಕೊಂಡು ಹೋಗೈತೆ ನೋಡು. ಓಹೋ, ಮೇಲಗಂಟ ಅಪ್ಪು ಎಲ್ಲ ನೋಡ್ತಾ ಇದ್ದೀನಿ. ಏನಿಲ್ಲ ಪಪ್ಪಿ, ಅವಾಗಿವೇನು ನನ್ನ ವಾಯ್ಸ್ಗೆ ಅಲ್ಲೇ ನಡ್ಕೋಬಿಟ್ಟು ದೂರ ಓಡೋಗಿರ್ತಾವ ಸಂದಿಗೊಂದಿಲೆಲ್ಲ. ಬಲ್ತಾಗಿರೋದು ಎಳೆದು ಹೆಂಗೆ ಗೊತ್ತಾಗ್ತೈತೆ? ಎಳೆದೆ ಎಲ್ಲ ಕಿತ್ಕೊಪ್ಪಿ, ಏನಾಗಲ್ಲ ನೋಡಿ ಫ್ರೆಂಡ್ಸ್, ಹಿಂಗಿರ್ತೈತೆ. ಅಕಸ್ಮಾತ್ ಇದೇ ಸೊಪ್ಪು ಜಾಸ್ತಿ ಸಿಕ್ತು ಅಂದರೆ ಫ್ರೆಂಡ್ಸ್ ಬರೀ ಇದೇ ಸೊಪ್ಪೆ ಹಾಕ್ಬಿಟ್ಟು ಮಾಡ್ತೀನಿ. ನನ್ನ ಲೈಫಲ್ಲಿ ಒಂದ್ಸಲನೂ ತಿಂದಿಲ್ಲ. ನೋಡೋಣ ಹೆಂಗೆ ಬರ್ತೈತೆ ಏನು ಕತೆ. ಅಯ್ಯಯ್ಯಯ್ಯಯ್ಯೋ, ಉದ್ರಾಯ್ತು ಎಲ್ಲ ಗಾಳಿಗೆ ಉದ್ರಾಯ್ತು. ಊರ್ ಕಡೆ ಇದೇನು ಜಾಸ್ತಿ. ನಿಮ್ಮ ಮನೇಲಿ ಒಂದಿನನೂ ಮಾಡಿದ್ ನೋಡಿಲ್ಲ ಪಿ ಸೊಪ್ಪು ನಾನು. ಅಂದ್ರೆ ಬೇರೆಯವ್ರ ಅಜ್ಜಿಗಳು ಕಿತ್ಕೊಡ್ತಾ ಇದ್ದಿದ್ದೆಲ್ಲ ನೋಡಿದೀನಿ ಹೊಲಗಳಲ್ಲಿ. ಸ್ಮೆಲ್ ಒಂಥರ ಆಯ್ತಲ್ಲ. ನಿಜವಾಗ್ಲೂ ತಿಂದಾರೆ ಏನಪ್ಪಿ? ತಿನ್ನಿಸ್ಬಿಟ್ಟು ಏನಾರ ಹೆಚ್ಚು ಕಡಿಮೆ ಮಾಡ್ಬಿಟ್ಟಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಮ್ಮೂರ್ ಕಡೆ ಎಲ್ಲ ಜಾಸ್ತಿ ತಿಂತಾರೆ ಅಂತಿದೆ. ಯಾವ್ದಕ್ ಒಂದ್ಸಲ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಂತೈತೆ. ಹೆಂಗ್ ಫ್ರೆಂಡ್ಸ್ ನನ್ನ ಗಂಡನ ಕತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಡೋಣ ತಿನ್ನೋಣ, ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀನು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಏನಾರ ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳ್ಳೋಣ. ನಾನು ಒಂದ್ಸಲ ಅಂತಿದ್ದಿಲ್ಲ ಫ್ರೆಂಡ್ಸ್, ನೋಡೋಣ ಹೆಂಗೆ ಏನು ಕತೆ ಅಂತ. ಓಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ. ಬೆಳಗ್ಗೆ ಎದ್ರೆ ಸಂಜೆ ಆದ್ರೆ ಏನು ಮಾಡೋದು ಇದೆ ಫುಲ್ ಅಪ್ಡೇಟ್ ಫ್ರೆಂಡ್ಸ್. ಶಿವ ಜೋರಾಗಿ ಹೇಳು, ಗೂಗಲ್ಗೂ ಕೇಳಿಸಲ್ವಲ್ಲಪ್ಪಿ ನೀನು ಹೇಳೋದು. ಇಲ್ಲಿ ಫ್ರೆಂಡ್ಸ್ ಒಣಗೋನೆ ಇದು ಚೆನ್ನಾಗಿರ್ತೈತೆ ಬಸ್ಸಾರು. ಇಲ್ಲಪ್ಪಿ ಜೊತೆ ಕಿತ್ಕೋತೀನಿ, ಮಿಕ್ಸ್ ಚೆನ್ನಾಗಿರ್ತೈತೆ. ಒಂದೇ ಸೊಪ್ಪು ಅಂದ್ರೆ ಸಾಲಲ್ಲ. ಇದು ಬೇರೆ ಸಮೇತ ತಿನ್ಬೋದು ಫ್ರೆಂಡ್ಸ್. ಎಷ್ಟು ಒಳ್ಳೇದು ಗೊತ್ತಾ? ಕಣ್ಣುಗೆ ಒಳ್ಳೇದು ತುಂಬ. ಹಿಂಗೆ ಕಿತ್ಕೊಂಡಷ್ಟು ಇನ್ನು ಚೆನ್ನಾಗಿ ಚಿಗುರ್ತೈತೆ ಫ್ರೆಂಡ್ಸ್. ಅದಕ್ಕೆ ಫುಲ್ಲು ಬುಡಕ್ ಗಂಟೆ ಕಿತ್ಕೋಬೇಕು ಈ ಥರ. ಓ ಡ್ರಿಂಕ್ಸ್ ಬಾಟ್ಲು ಅಪ್ಪಿ, ನನ್ನ ಹ್ಯಾಂಡ್ ಕ್ರಾಫ್ಟಿಗೆ ಬೇಕಪ್ಪಿ. ಅದು ಆರ್ಟಿಸ್ಟ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಈ ಥರ ಕಸದಲ್ಲೂ ಸಹ ರಸ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀನಿ ಯಾವಾಗಲೂ ನಾನು. ಚೆನ್ನಾಗಿರ್ತೈತೆ ಆ ಥರ ಡ್ರಿಂಕ್ಸ್ ಬಾಟ್ಲುಗಳಲ್ಲಿ ನಾವು ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಮೊದಲು ಹಳೆ ಕಾಲದಲ್ಲಿ ದೇವ್ರ ಫೋಟೋಗಳಿಗೆ ಲೈಟ್ ಬಿಡೋರು, ಸಣ್ಣದಾಗಿ ವೈರು. ಆ ಲೈಟ್ನ ಆರ್ಡ್ರ್ ಮಾಡಿಬಿಟ್ಟು ಆ ಬಲ್ಪೊಳಗೆ ಇಟ್ಬಿಟ್ಟು ಲೈಟ್ ಹಾಕಿದ್ರೆ ಪಳ ಹೊಳಿತೈತೆ, ಮನೆಯೆಲ್ಲ ಸಕ್ಕದಾಗಿರ್ತೈತೆ. ಹೋಗೋಣ ಬನ್ನಿ. 2000 years later. ಏನಾಯ್ತು ಬಿಡು, ನನ್ನ ಏನಾರ ಬಾಯ್ಬಿಟ್ಟು ಹೇಳದ್ನಪ್ಪ ಕಪ್ಪಗಿದೀಯ ಅನ್ಬಿಟ್ಟು. ಮಾತಾಡ್ಬೇಕು ಗೊತ್ತಾಗಲ್ಲ, ಬೆಳಗ್ಗೆ ಕಪ್ಪಿದೆ ಅಂತ ತೋರಿಸ್ತಾ ಇದ್ದೆ. ನಾನು ಹಿಂಗ್ ನೋಡ್ತಾ ಇರೋದು ಮೇಕಪ್ ಬಗ್ಗೆ ಏನಾದ್ರು ಹೇಳ್ತೀಯ ಅನ್ಬಿಟ್ಟು. ನನ್ ನೋವೇನಂತ ನನಗ್ ಗೊತ್ತು. ಕಪ್ಪಗಿದೀಯ ಅಂತಲ್ಲಪ್ಪಿ, ಹೆಂಗಿದ್ದಾರಂತ ಹೆಂಗ್ ಮೇಕಪ್ ನಾನು ಹೆಂಗ್ ಮಾಡ್ಕೊಂಡಿದೀನಿ ಡಿಫ್ರೆಂಟ್ ಆಗಿ ಮಾಡ್ಕೊಳಲ್ಲ ಬಿಡು. ನಾವ್ ಇನ್ನೊಂದಕ್ಕೆ ನೋಡ್ದೆ ಮೊಂಗಮ್ಮನ್ ತರ ಕನ್ವರ್ಟ್ ಆಗ್ತಾ ಇದೆಯಪ್ಪ ನಿಮ್ಮ ತರ. ನಾನ್ ಬಾಯ್ ಬಿಟ್ಟು ಏನು ಹೇಳೇ ಇಲ್ಲ, ಕಲ್ಪನೆ ಮಾಡ್ಕೋತಾ ಇರೋದು. ನೀನ್ ಕಪ್ಪಗಿದೀಯ ಅಂತ ಅಂದಿದ್ರೆ ಮದ್ವೆನೇ ಆಗ್ತಾ ಇರ್ಲಿಲ್ಲ. ನನ್ ಮಕ ಹಿಂಗಾದೆ ಉನ್ ಮಕ ಹಿಂಗಾದೆ ಅಂತ ನೋಡೋದಳು, ಅದಕ್ಕಿಂತ ತೋರ್ಸೋದಿಲ್ಲ. ಹೆಂಗ್ಸಾಗುಟ್ಟಿದ್ರೆ ಎಷ್ಟು ಮನೆ ಹಾಳು ಮಾಡ್ತಿದ್ದಪ್ಪಿ.
ನಾನು ನನ್ನ ಮೇಕಪ್ ಬಗ್ಗೆ ಏನಾದ್ರು ಹೇಳ್ತೀಯ ಅನ್ಬಿಟ್ಟು ನೋಡ್ತಾ ಇರೋದು. ಸರಿ ಬಿಡ, ಚೆನ್ನಾಗಿದೆ. ಈಗ ಮದ್ವೆ ಆಗೋಯ್ತು, ಎಲ್ಲ ಮುಗೀತು ಜೀವನ. ಇನ್ನೇನ್ ನಿನ್ ಕಪ್ಪಗಿದ್ರೇನು ಬೆಳ್ಳಗಿದ್ರೇನು ಅದನ್ನ ಕಟ್ಕೊಂಡ್ ನನಗೇನು? ಸರಿ ಆಯ್ತು ಬಿಡ. ಹೆಂಗೈತ್ ಮೇಕಪ್ ಹೇಳು ಹೋಗ್ಲಿ. ಚೆನ್ನಾಗಿ ಬಿಡು. ಇಲ್ಲಿ ಚುಕ್ಕಿ ಆಯ್ತು ಬಿಡ. ಯಾರ್ ಇಟ್ಟರಿ ಚುಕ್ಕಿ? ಲಂಬಾಣಿ ಚುಕ್ಕಿ, ಲಂಬಾಣಿ ಬರ್ನಿಂಗ್ ಫ್ರೆಂಡ್ಸ್. ಸುಂದರವಾಗಿದ್ದೀನಿ ಅನ್ಬಿಟ್ಟು ತುಂಬಾ ದಿನ ಆದ್ಮೇಲೆ ಈ ತರ ರೆಡಿ ಆದೆ ಫ್ರೆಂಡ್ಸ್. ಈ ಡ್ರೆಸ್ ನಂಗೆ ಚೆನ್ನಾಗಿ ಕಾಣಿಸ್ತೈತೆ. ಓಕೆ ಫ್ರೆಂಡ್ಸ್, ಈಗ ಫ್ರೆಶ್ ಆಗಿ ರೆಡಿ ಆದೆ. ಇವಾಗ ಅಡಿಕೆ ಜೊತೆಗೆ ನಾನು ಬಟ್ಟೆನೂ ಹೋಗ್ಕೊಂಡು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಣ. ಇವತ್ತೊಂದು ಸ್ವಲ್ಪ ಬಿಸಿಲು ಬರ್ತಿದೆ ಅಂತ ಅನ್ಬಿಟ್ಟು. ಇಲ್ಲಿ ಫ್ರೆಂಡ್ಸ್, ನೆನೆ ಹುಳ್ಳಿಕಾಳು ನೆನೆಸಿದ್ನಲ್ಲ, ಬೆಳಗ್ಗೆ ಎದ್ದು ಬಸ್ತಿಟ್ಟಿದ್ದೆ. ನೆನೆ ಬೆಳಗ್ಗೆ ಈ ಮೊಳಕೆ ಬಂದೈತೆ. ನನ್ನ ಮೊಳಕೆ ಕಟ್ಟೋದು ಹಿಂಗೇನೆ ಫ್ರೆಂಡ್ಸ್, ಬಟ್ಟೆನಲ್ಲೆಲ್ಲ ಕಟ್ಟಷ್ಟು ರಿಸ್ಕ್ ತಗೊಳಲ್ಲ ನಾನು. ಈ ತರ ಕುಟ್ಟಾಣಿ ಇಡ್ತೀನಿ. ಮೊಳಕೆ ಬಂದೈತೆ ಇಲ್ಲ ಗೊತ್ತಿಲ್ಲ, ನಾನು ನೋಡಿಲ್ಲ ಇನ್ನ. ವಾವ್, ನೆನ್ನೆ ಬೆಳಗ್ಗೆ ಎಲ್ಲ ಬಸ್ತಿ ಮುಚ್ಚಿಟ್ಟಿದ್ದೆ ಫ್ರೆಂಡ್ಸ್. ನೋಡಿ, ಇವತ್ತು ಬೆಳಗ್ಗೆ 24 hours ಅಲ್ಲಿ ಆರಾಮಾಗಿ ಇಷ್ಟು ಮೊಳಕೆ ಬಂದ್ರೆ ಸಾಕು. ಉಪ್ಸಾರು ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ದಿನ ಆಗೋಯ್ತು ಉಪ್ಸಾರು ಮುದ್ದೆ ಮಾಡಿ. ಅದಕ್ಕೋಸ್ಕರ ಅದಕ್ಕೂ ಮುಂಚೆ ನೀರು ಇಟ್ಕೊಂಡು ಮೊದಲು ಬಟ್ಟೆ ಒಗೆಯಕ್ಕೆ ಹಾಕ್ತೀನಿ. ಒಟ್ಟೊಟ್ಟಿಗೆ ಅಡುಗೆ ಮಾಡ್ಕೊಂಡೆ ಬಟ್ಟೆನೂ ಹೋಗ್ಕೋಬೋದು. ಅಡುಗೆಗೂ ಹಂಗೆ ನೀರು ಇಟ್ಕೋಬೇಕು ಫ್ರೆಂಡ್ಸ್. ಥ್ಯಾಂಕ್ಸ್ ಕಡಪ್ಪ ಹೆಲ್ಪ್ ಮಾಡ್ತಿರೋದಕ್ಕೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಎರಡಕ್ಕೂ ತುಂಬ ಇಡಿ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹಂಗೆ ಪೇಷನ್ಸಿಂದ ಕಮೆಂಟ್ ಮಾಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದಕ್ಕೆ ಫಸ್ಟ್ ಕರೆಂಟ್ ಹೋಗ್ಬಿಟ್ಟು ಶೋಧಿಸ್ಕೊಂಡು ಇಟ್ಕೋಬೇಕು, ಕಡ್ಡಿ ಕಸ ಎಲ್ಲ ಬಂದ್ಬಿಡ್ತವೆ. ಅಪ್ಪ ನಾನು ಹೇಳಿಲ್ಲ ಕರೆಂಟ್ ಹೋಗ್ತಿದ್ದೆ. ಕರೆಂಟ್ ಐತೆ. ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಅಲ್ಲೊಂದು ಪೈಪು ಜಾಯಿಂಟು ಕಿತ್ತಿ ಹೋಗ್ತಿದೆ. ನೀರು ಚೆಲ್ಬೇಡಪ್ಪ ಆಚೆ. ಸ್ವಲ್ಪ ಕಸ ಐತೆ, ಆದ್ರೂ ಶೋಧಿಸಿ ಅಡುಗೆ ಮಾಡೋದು ಬೆಸ್ಟು. ಇತ್ತೀಚೆಗೆ ಮನೆ ಮುಂದೆನೆ ಒಂದು ಚಿಕ್ಕ ಡ್ರಮ್ಮಲ್ಲಿ ನೀರು ಹಿಡಿದು ಇಟ್ಕೋತಾ ಇದ್ದೀವಿ ಫ್ರೆಂಡ್ಸ್. ಅದನ್ನೇ ತೊಳೆದ್ಬಿಟ್ಟು ಶಿವ ನೀರು ಹಿಡಿತೈತೆ. ನಾನು ಬಟ್ಟೆ ಒಗೆಯಕ್ಕೆ ಹಾಕ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕೆ ಹೋಗೋಣ ಅಂದ್ಬಿಟ್ಟು. ಈ ಡ್ರೆಸ್ ಚೆನ್ನಾಗೈತಲ್ಲ ಫ್ರೆಂಡ್ಸ್. ಇದೇ ಥರ ಡ್ರೆಸ್ಸು ಮೊದಲೆಲ್ಲ ನಾನು ಹಾಕ್ಕೊಳ್ತಾ ಇದ್ದಿದ್ದು. ಮೊನ್ನೆ ಬೀರುನಲ್ಲಿ ಹಳೆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅವಾಗ ಈ ಡ್ರೆಸ್ ಎಲ್ಲ ಸಂದಿಗೊಂದಲ್ಲಿ ಇದ್ದಿದ್ದೆಲ್ಲ ಸಿಕ್ತು. ಮತ್ತೆ ಎತ್ಕೊಂಡೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ನೋಡೋಣ ಫ್ರೆಂಡ್ಸ್, ಜಾಗಡಿ ಸೊಪ್ಪು ಲೈಫಲ್ಲೇ ತಿಂದಿಲ್ಲ ಅಂತದ್ರಲ್ಲಿ ಉಪ್ಸಾರು ಮಾಡ್ತಾ ಇದ್ದೀನಿ. ಜೊತೆಗೆ ಮಿಕ್ಸ್ ಸೊಪ್ಪು ನಾನು. ಓಕೆ ಫ್ರೆಂಡ್ಸ್, ಈ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಮೊಳಕೆ ಕಾಳು ಸೊಪ್ಪು ಎಲ್ಲ ಒಟ್ಟಿಗೆ ಬೇಯಿಸಾಕ್ತೀನಿ ಫ್ರೆಂಡ್ಸ್. ಎರಡು ಒಂದು ವಿಸಿಲ್ ಬೆಂದ್ರೆ ಸಾಕು. ಮೊಳಕೆ ಕಾಳು ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ. ಮತ್ತೆ ಇಷ್ಟು ನಮಗೆ ಬೇಕಾಗಿಲ್ಲ. ಹಾಗಾಗಿ ಸ್ವಲ್ಪ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಆಚೆನೆ ಇಟ್ಬಿಟ್ರೆ ಜಾಸ್ತಿ ಮೊಳಕೆ ಬಂದ್ಬಿಡ್ತಿದೆ, ಇನ್ನು ಉದ್ದ ಗಿಡ ಬೆಳ್ಕೊಬಿಡ್ತಿದೆ. ಇಷ್ಟು ಸಾಕು. ಇನ್ನು ಇದನ್ನ 2 ಟೈಮ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನು ಮಸಾಲೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಇದನ್ನ ಇನ್ನೊಂದ್ಸಲ ಬಸ್ಸಾರು ಬೇಕಾದ್ರೆ ಮಾಡ್ಕೋಬಹುದು, ವಡೆ ಮಾಡ್ಕೋಬಹುದು. ಇಷ್ಟೊಂದು ರೆಸಿಪೀಸ್ ಐತಿ ಇದ್ರಲ್ಲಿ. ಇದ್ಯಾವುದೋ ಹೊಸ ಪ್ರತಿಭೆ. ಆಗಲ್ಲ ಬಿಡಪ್ಪಿ, ಈ ಜನ್ಮಕ್ಕೆ ನೆಲ ಟಚ್ ಆಗಲ್ಲ ಬಿಡಪ್ಪಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಾನು ಡಯಟು ಎಕ್ಸಸೈಸು ಏನಾದರೂ ಮಾಡದೇ ಇರೋದಕ್ಕೆ ಕಾರಣ ಶಿವ ಫ್ರೆಂಡ್ಸ್. ಇದೆಲ್ಲ ಎಷ್ಟು ದಿನನೋ ನಾನು ನೋಡ್ತೀನಿ, ಇದೆಲ್ಲ ಹೆಂಗೋ ನಾನು ನೋಡ್ತೀನಿ ಅಂತ ಅನಿಸ್ತಾ ಇರ್ತೈತೆ. ನಾನು ಡಿಮೋಟಿವ್ ಆಗಿಬಿಟ್ಟು ಅದನ್ನಲ್ಲೇ ಸ್ಟಾಪ್ ಮಾಡ್ಬಿಡ್ತೀನಿ. ಶಿವ ಏನಾದರೂ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾನು ಡಿಮೋಟಿವ್ ಮಾಡ್ತಾ ಇರ್ತೀನಿ. ಹಿಂಗೆ ಫ್ರೆಂಡ್ಸ್, ನಾವಿಬ್ರು ಉದ್ಧಾರ ಆಗದೆ ಇರೋದಕ್ಕೆ ನಾವಿಬ್ಬರೇ ಕಾರಣ ಅನ್ಕೊಂಡು ಸಮಾಧಾನ ಮಾಡ್ಕೋತೀನಿ. ಶಿವ ಏನಾದರೂ ಈ ಥರ ಮಾಡಬೇಕಾದ್ರೆ ನನಗಿಂತ ಸ್ಲಿಮ್ಮಾಗಿ ಆಗ್ಬಿಟ್ಟು ಚೆನ್ನಾಗಾಗ್ಬಿಟ್ಟು ಸೂಪರಾಗಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಈ ಥರ ಹೋಗಿ ಮಧ್ಯೆ ಸ್ಟಾಪ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಬರ್ತಾ ಇರ್ತೀನಿ. ಒಳ್ಳೆ ಕೆಲಸಕ್ಕೆ ಹಿಂಗೆ ಆಗಾಗ ಅಡ್ಡಿ ಆಗ್ತಾ ಇರಬೇಕು ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ನಾನು ಬಿಡಿಸ್ತಾ ಇರೋ ಸೊಪ್ಪು ಎಣ್ಣೆ ಸೊಪ್ಪು ಇದು ಸಖತ್ತಾಗಿರ್ತೈತೆ ಫ್ರೆಂಡ್ಸ್. ಬಸ್ಸಾರು ಮಾಡಿಬಿಟ್ರೆ ಅದಕ್ಕೆ ನಾನು ಉಪ್ಸಾರು ಮಾಡ್ತಾ ಇದ್ದೀನಿ. ಇದು ಮಣ್ಣು ಕಲ್ಲು ಜಾಸ್ತಿ ಬೇರ್ ಸಮೇತ ಹಾಕೋಬೇಕಲ್ಲ, ಅದಕ್ಕೆ ಅದನ್ನ ಮೊದಲು ಬಿಡಿಸ್ಕೊಂಡು ತೊಳ್ಕೊಂಡು ಸಪ್ರೇಟಾಗಿ, ಆಮೇಲೆ ಜಾಗಡಿ ಸೊಪ್ಪನ್ನ ಅದೇನು ಮಣ್ಣು ಕಲ್ಲು ಇರಲ್ವಲ್ಲ ಅದನ್ನೇ 1-2 ಸಲ ತೊಳ್ಕೊಂಡ್ರೆ ಸಾಕು. ಆಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಚಿಕ್ಕ ಟೊಮೊಟೊ ಮೊಳಕೆ ಹುಳಿಕಾಳನ್ನ ತೊಳೆದಾಕೊಂಡೆ. ಆಮೇಲೆ ಬಿಡಿಸಿಟ್ಕೊಂಡಿರೋ ತೊಳೆದಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ತುಂಬಿಕೊಂಡು ಮೇಲೆ ಉಪ್ಪು ಹಾಕೊಂಡು ಅದ್ರ ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ವಿಸಿಲ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಬೇಯಿಸ್ಕೋಬೇಕು. ಇವತ್ತು ಮುದ್ದೆ ರೆಸಿಪಿನೂ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಚೊಂಬಷ್ಟು ನೀರು ಕುಡಿಯೋ ಚೊಂಬಲ್ಲಿ ನೀರು ಹಾಕೊಂಡು ಅದು 1 ಸ್ಪೂನಷ್ಟು ಹಸಿಟ್ಟು ಹಾಕೊಂಡು ಅದು ಉಕ್ಕಿ ಬಂದಮೇಲೆ ಆಮೇಲೆ 1 ಕಪ್ ಹಸಿಟ್ಟು ಹಾಕಿ ಆ ಥರ ಮುದ್ದೆ ಇಟ್ಬಿಟ್ಟು ಬೇಯಕ್ಕೆ ಬಿಡಬೇಕು ಒಂದು 5-6 ನಿಮಿಷ. ಅಷ್ಟರಲ್ಲಿ ವಿಸಿಲ್ ಬಂತು, ಒಂದೇ ವಿಸಿಲ್ ಸಾಕು, ಬೇಗ ಬೆಂದು ಹೋಗ್ತೈತೆ. ಅದನ್ನು ಬಸ್ತಿ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ 1-2 ಖಾರದ ಮೆಣಸಿನ್ಕಾಯಿ ಅವೆರಡನ್ನೂ ಹುರ್ಕೋತಾ ಇದ್ದೀನಿ. ಉಪ್ಸಾರು ಖಾರಕ್ಕೆ ಬೇಕಲ್ಲ, ಹಂಗಾಗಿ ಲೋ ಫ್ಲೇಮಲ್ಲೇ ಗಮ್ಮಂತ ಸ್ಮೆಲ್ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಹುರ್ಕೊಂಡ್ರೆ ಉಪ್ಸಾರು ಖಾರ ಚೆನ್ನಾಗಿರೋದು. ಮೆಣಸಿನಕಾಯಿ ಹುರಿದು ಸೈಡ್ಗೆ ಎತ್ಕೋಬೇಕು. ಅದ್ರ ಜೊತೆಗೆ ಜೀರಿಗೆ, ಮೆಣಸು, ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಬೇಯಿಸಿರೋ ಮೊಳಕೆ ಹುಳಿ ಕಾಳು ಸಾರು, ಬೇಯಿಸಿರೋ ಟೊಮೊಟೊ ಇವಿಷ್ಟನ್ನು ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿ. ಈಗ ಅದೇ ಬಾಣ್ಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಎಣ್ಣೆ ಕಮ್ಮಿನ
ಹಾಕೋಬೇಕು ಫ್ರೆಂಡ್ಸ್ ಸೊಪ್ಪಲ್ಲಿಕ್ಕೆ, ಇಲ್ಲಾಂದ್ರೆ ಎಣ್ಣೆ ತಿಂದಿರೋ ಥರ ಇರ್ತೈತೆ. ಕರಿಬೇವು ಹಾಕೊಂಡು ಆಮೇಲೆ ಬಸ್ಸಿಟ್ಕೊಂಡಿರೋ ಕಾಳು ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಳಕೆ ಹುಳ್ಳಿಕಾಳು ಉಪ್ಸಾರಂತೂ ನೆಕ್ಸ್ಟ್ ಲೆವೆಲಿಗೆ ಇರ್ತೈತೆ ಫ್ರೆಂಡ್ಸ್. ಬರೀ ಒಗ್ಗರಣೆ ಹಾಕೋದು ಬೇಡ, ಹಂಗೆ ಬೇಯಿಸಿ ಬಸ್ಕೊಂಡು ತಿಂದ್ರು ಚೆನ್ನಾಗಿರ್ತೈತೆ. ಸೊಪ್ಪು ಹಾಕಿರೋದ್ರಿಂದ ಒಗ್ಗರಣೆ ಮಾಡ್ಕೊಂಡೆ. ಕಾಯಿ ತುರಿ ಅಂತೂ ಮಿಸ್ಸೇ ಮಾಡಬಾರ್ದು, ಸೊಪ್ಪಲ್ಯಗಳಿಗೆ ಟೇಸ್ಟ್ ಚೆನ್ನಾಗಿರ್ತೈತೆ. ಮನೇಲಿ ಕಾಯಿ ಇಲ್ಲಾಂದ್ರೆ ಮಿಸ್ ಮಾಡ್ಬೋದು ಫ್ರೆಂಡ್ಸ್. ಆ ಥರ ಸೊಪ್ಪಲ್ಲೇನೋ ರೆಡಿ ಆಯಿತು. ಉಪ್ಸಾರು ಖಾರನೂ ರುಬ್ಬಿ ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಮುದ್ದೆ ಬೇಯಕ್ಕೆ ಇಟ್ಟಿದ್ನಲ್ಲ ಹಸಿಟ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿರ್ಕೋಬೇಕು ಫ್ರೆಂಡ್ಸ್. ಇಲ್ಲೇ ಇರೋದು ಮ್ಯಾಟ್ರು, ಉಂಡೆ ಬರ್ದಿದ್ದಂಗೆ ನೀಟಾಗಿ ಹಸಿಟ್ಟು ಸ್ವಲ್ಪನೇ ಹಾಕೊಂಡು ತಿರ್ಕೋಬೇಕು. ಅದೇ ಫಸ್ಟ್ ಟೈಮ್ ಮಾಡೋರು ಅನ್ನ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಟ್ರೈ ಮಾಡಿರಿ ಫ್ರೆಂಡ್ಸ್. ಆಮೇಲೆ ರಾಗಿ ಮುದ್ದೆ ಹಂಗೆ ಪ್ರಾಕ್ಟೀಸ್ ಆಗ್ತಿದೆ. ಆಮೇಲೆ ತಿರ್ಕೊಂಡು ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಕಟ್ಕೋಬೇಕು. ಮುದ್ದೆ ಕಟ್ಕೊಳ್ಳೋಕೆ ಮುಂಚೆ ಇನ್ನೊಂದ್ಸಲ ಕೆಳಗೆ ಇಳಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಇಲ್ದಿರೋ ಥರ ಬೆಣ್ಣೆ ಥರ ಇರಬೇಕು ಫ್ರೆಂಡ್ಸ್. ಮತ್ತೆ ಕೈಗೆ ಅಂಟಬಾರ್ದು, ಆ ಥರ ಬರಬೇಕು. ಆವಾಗಲೇ ಮುದ್ದೆ ಪರ್ಫೆಕ್ಟಾಗಿ ಬರ್ತೈತೆ. ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗ್ತೈತೆ ಫ್ರೆಂಡ್ಸ್. ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೋಬೇಡ್ರಿ. ಚಿಕ್ಕ ಗ್ಲಾಸಲ್ಲಿ ನೀರು ಇಟ್ಕೊಂಡು ಮಾಡಿ ಅಭ್ಯಾಸ ಮಾಡ್ಕೊಳ್ರಿ. ಅಳತೆ ಕರೆಕ್ಟಾಗಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಬಿಸಿ ಬಿಸಿ ಇರ್ತೈತೆ ಅಂದ್ಬಿಟ್ಟು. ಮುದ್ದೆ ರೆಡಿ ಫ್ರೆಂಡ್ಸ್. ಇದಕ್ಕೆ ಒಂದು ತೊಟ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಇರ್ತೈತೆ. ಫಸ್ಟ್ ಟೈಮು ಜಾಗಡಿ ಸೊಪ್ಪು ಸಾರು ಮಾಡಿದ್ದೀನಿ. ಈಟ್ ಹಸ್ಬೆಂಡ್. ಸೊಪ್ಪು ಚೆನ್ನಾಯ್ತಾ? ಇದೇ ಫಸ್ಟ್ ಟೈಮ್ ತಿಂತಾರೋದು, ಮೊದಲೆಲ್ಲ ತಿಂದಿದ್ಯಾ? ವಾ ಸೂಪರಾ. ಈ ಸೊಪ್ಪು ಫಸ್ಟ್ ಟೈಮ್ ತಿಂತಾ ಇರೋದು ಫ್ರೆಂಡ್ಸ್. ನನಗೆ ಬೇಜಾರಾಗ್ತಿದೆ, ಇಷ್ಟು ದಿನ ಈ ಸೊಪ್ಪನ್ನ ಯಾಕೆ ತಿಂದಿಲ್ಲ ಅಂತ. ಒಂಥರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಫ್ರೆಂಡ್ಸ್, ಸೂಪರ್ ಆಗೈತೆ. ಫ್ರೈ ಮಾಡ್ತಾ ಇರ್ಬೇಕಾರೆ ಒಂಥರ ಮೊಟ್ಟೆ ಥರ ಸ್ಮೆಲ್ ಬರ್ತಾಯಿತ್ತು, ಸಖತ್ತಾಗಿತ್ತು. ಅದಕ್ಕೆ ಬಟ್ಟೆ ಕೆಲಸನೂ ಬಿಟ್ಬಿಟ್ಟು ತಿಂತಾ ಇದ್ದೀನಿ. ಸಖತ್ತೈತೆ ಫ್ರೆಂಡ್ಸ್. ತಿನ್ನೋಡ್ಬಿಟ್ಟು ಶಿವ, ತುಂಬ ವರ್ಷ ಆಗಿತ್ತು ತಿಂದು, ಇನ್ಮೇಲೆ ಊರಿಗೆ ಹೋದಾಗೆಲ್ಲ ಕಿತ್ಕೊ ಬರ್ತೀನಿ ಅಂತೂ. ಅಷ್ಟು ಚೆನ್ನಾಗೈತೆ. ಗುಣಿ ಹತ್ರ ಇದು ಸಮಾಧಿ ಹತ್ರ ಪೂಜೆ ಮಾಡ್ತಾವ್ರೆ ಫ್ರೆಂಡ್ಸ್, ಅದಕ್ಕೆ ಅದು ಜಾಗಟೆ ಹೊಡಿತಾರೆ ಈ ಕಡೆ. ಬಟ್ಟೆಗಳು ಒಂದು ರಾಶಿ ಹಾಕೊಂಡು ಒಗೆಯೋದು ಕಷ್ಟ ಅಲ್ಲ ಫ್ರೆಂಡ್ಸ್, ಅದು ಈಸಿ. ಹೊಟ್ಟೆ ತುಂಬ ಊಟ ತಿನ್ಬಿಟ್ಟು ಆ ಒಗ್ದಿರೋ ಬಟ್ಟೆಗಳನ್ನ ಜಾನ್ಸಿ ಒಣಗಾಕ್ತೀವಲ್ಲ, ಅವಾಗಿರೋದು ನಿಜವಾಗ್ಲೂ ಯಮ ಯಾತನೆ. ಅದಕ್ಕೆ ನಾನು ಯಾವಾಗ್ಲೂ ಬಟ್ಟೆ ಒಗಿಬೇಕಾದ್ರೆ ಊಟನೇ ಮಾಡಲ್ಲ. ಈ ಬಟ್ಟೆ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ಕೆಲಸನ ಆಮೇಲೆ ನಿಧಾನ ಕೂತ್ಕೊಂಡು ಊಟ ಮಾಡೋದು. ಇವತ್ತು ಬಾಯಿ ತಡಿಲಾರ್ದಿರ ತಿಂದುಬಿಟ್ಟೆ, ಯಮ ಯಾತನೆ ಒದ್ದಾಡ್ತಿದೆ ಹಂಗೆ, ಹೆಬ್ಬಾವು ಒದ್ದಾಡ್ದಂಗೆ. ಅಷ್ಟು ಕಷ್ಟ ಆಯಿತು. ಇಂಥ ಟೈಮಲ್ಲಿ ಎಂತೆಂಥ ಡೈಲಾಗ್ಗಳು ನೆನಪಾಯ್ತು. ಸೊಪ್ಪು ಕಟ್ಕೊಂಡು ಆರಾಮಾಗಿದ್ವಿ. ಆ ಕಾಲದಲ್ಲಿ ಯಾರಪ್ಪ ಬಟ್ಟೆ ಕಂಡಿಡ್ದಿದ್ದು, ಈ ಥರ ಡೈಲಾಗ್ಗಳೆಲ್ಲ ನೆನಪಾಗ್ಬಿಡ್ತೈತೆ. ನಾಳೆನೋ ನಾಳಿದ ಒಕ್ಕೊಂಡಿದ್ರೆ ಆಗಿತ್ತು ಅಂತೆಲ್ಲ ಅನ್ನಿಸ್ತಾ ಇತ್ತು. ಎಷ್ಟೇ ಗೊಣಗಾಡ್ಕೊಂಡ್ರು, ಎಷ್ಟೇ ನನಗೆ ನಾನು ಬೈಕೊಂಡ್ರು, ಬಟ್ಟೆ ಕಂಡಿಡ್ದಿರೋರ್ಗೆ ಬೈಕೊಂಡ್ರು ಆ ಕೆಲಸ ನಾನೇ ಮುಗಿಸ್ಬೇಕು ಅಂತ ಫೈನಲಿ ರಿಯಲೈಸ್ ಆಗ್ಬಿಟ್ಟು ಆಮೇಲೆ ಬಟ್ಟೆಗೆ ಹಿಂಡ್ಕೊಂಡು ಕುತ್ಕೊಂಡೆ. ಬಟ್ಟೆ ಹಿಂಡು ಒಣಗಾಕೋದ್ರ ಜೊತೆಗೆ ಆ ಬಕೆಟ್ಗಳೆಲ್ಲ ತೊಳೆದು, ಬಾಗಿಲೆಲ್ಲ ತೊಳೆದು, ವಾಷಿಂಗ್ ಮಿಷಿನ್ ತೊಳೆದು ಒಂದು ಕಡೆ ದಬ್ಬಾಕೋದೈತಲ್ಲ, ಅದು ಡಬಲ್ ಕೆಲಸ. ಹಂಗೆ ಬಟ್ಟೆಗಳು ಒಣಗಾಕೊಂಡೆ. ಒಂದು ಸ್ವಲ್ಪ ಬಿಸಿಲು ಬರೋ ಥರ ಇರ್ತೈತೆ. ಬಟ್ಟೆ ಒಣಗಾಕಿದ ತಕ್ಷಣ ಹಂಗೆ ಸೂರ್ಯನೇ ಮಾಯ. ಈ ಮಳೆಗಾಲ ಮುಗಿಯೋವರೆಗೂ ಹಿಂಗೆ ಇರ್ತೈತೆ ವಾತಾವರಣ. ಸೂರ್ಯ ಹಿಂಗೆ ಬಂದ ತಕ್ಷಣ ಹಂಗೆ ಬಟ್ಟೆಗಳು ಒಣಗಾಕ್ಸ್ಕೊಬಿಡ್ಬೇಕು ನಾವು. ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಈ ಕೆಲಸ ಮಾಡೋಕ್ಕೆ ಈ ಲೆವೆಲ್ಗೆ ನಾನು ಮೇಕಪ್ ಮಾಡ್ಕೋಬೇಕಿತ್ತು. ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಮನೆ ಕೆಲಸ. ಆಚೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೇನೆ ಎಷ್ಟೋ ಚೆನ್ನಾಗಿತ್ತು, ಸಂಬಳನೂ ಬರ್ತಿತ್ತು. ಜೊತೆಗೆ ಹೌದು, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಯಾವ ಗ್ಯಾಪಲ್ಲಿ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಇವಾಗ ಇಷ್ಟು ಓದಾಡ್ತಾ ಇದ್ದೀನಿ, ಅಯ್ಯೋ ಬಟ್ಟೆಗಳು ಪಾತ್ರೆಗಳು ಅವಿವು ಅಂತ. ನೈಟ್ ಟೈಮ್ ಮಾಡ್ಕೋತಿದ್ದೆ ಫ್ರೆಂಡ್ಸ್. ಅದ್ರ ಗಿಫ್ಟೇ ನನಗೆ ವೀಸಿಂಗ್ ಪ್ರಾಬ್ಲಮ್ಮು. ಹಂಗಾಗಿ ಮನೆ ಕೆಲಸನ ಮುಗಿಸ್ಬಿಡ್ಬೇಕು ಅಂದ್ಬಿಟ್ಟು ನಾವು ಕತ್ಲಲ್ಲಿ ಬೆಳಕಲ್ಲಿ ಎಲ್ಲ ನೋಡ್ಕೊಂಡು ಮಾಡೋಕೆ ಹೋಗ್ಬಾರ್ದು. ಮಳೆಯಲ್ಲಿ ಚಳಿಲೆಲ್ಲ ಆರಾಮಾಗಿ ಮಾಡಬೇಕು. ಟಾಮೋ, ಆಚೆ ಉಚ್ಚನಾಯಿ ಬಂದೈತಂತೆ, ಆಚೆ ಹೋಗಿ ಕಚ್ಚಿಸ್ಕೊ ಬರೋದು ಅದೆಲ್ಲ ಇಟ್ಕೋಬೇಡ. ಈಗಲೇ ರೌಡಿಸಮ್ ಮಾಡಿ ಮೈಕೈ ಎಲ್ಲ ಮಾರ್ಕ್ ಹಾಕ್ಸ್ಕೊ ಬಂದಿದ್ಯಾ. ಓಕೆ ಫ್ರೆಂಡ್ಸ್, ಈಗ ಸಂಜೆ ಆಗ್ತಾ ಬಂತು. ಈಗ ಮೇನ್ ಕೆಲಸ ಟಡ ಎಲ್ಲರೂ ಕತ್ಕೊ ಬಂದ್ಬಿಟ್ನಾ ಅಂತ ಅನ್ಕೊಂಡ್ರ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ನಂದೇನೆ. ಇಟ್ಟಿರೋ ಜಾಗದಲ್ಲಿ ಬ್ಲಾಕ್ ಆಗ್ತೈತೆ ಫ್ರೆಂಡ್ಸ್ ಚೈನು. ಈ ಚೈನ್ಗೆ ಒಂದು ದೊಡ್ಡ ಇತಿಹಾಸನೇ ಐತೆ ಫ್ರೆಂಡ್ಸ್. ಏನಂದ್ರೆ ಅಗರ್ಬತ್ತಿ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕಾದ್ರೆ ನಾನೇ ಸಂಪಾದನೆ ಮಾಡಿ ತಗೊಂಡ ಚೈನ್ ಫ್ರೆಂಡ್ಸ್. ಅದಕ್ಕೆ ನನಗೆ ತುಂಬಾ ಸ್ಪೆಷಲು. 10 ವರ್ಷ ಆಗ್ತಾ ಬಂತು. ಅದಕ್ಕೆ ಇದನ್ನ ಹಾಕ್ಬಿಟ್ಟು ತಗೊಳಕ್ಕೂ ಮನ್ಸಾಗ್ತಲ್ಲ, ಹಂಗೆ ಇಟ್ಟಿದ್ದೀನಿ. ಇಟ್ಟಿರೋ ಜಾಗದಲ್ಲೇ ಬ್ಲಾಕ್ ಆಗೈತಲ್ಲ, ಸರಿ ತೊಳೆದ್ಬಿಟ್ಟು ಇಡೋಣ ಅಂತ. ಕಾಲಿಗೆ ಯಾಕೆ ಹಾಕೋತಾ ಇಲ್ಲ ಅಂದ್ರೆ ಸ್ಕಿನ್ ಅಲರ್ಜಿ ಇರೋದ್ರಿಂದ ತುಂಬಾ ಹಿಂಸೆ ಆಗ್ತೈತೆ ಫ್ರೆಂಡ್ಸ್. ಕಿವಿಲಿ ಓಲೆ ಹಾಕೊಂಡು ಮಲ್ಗಂಗಿಲ್ಲ, ಕಾಲ್ ಚೈನ್ ಹಾಕೊಳ್ಳೋಗಿಲ್ಲ. ಬಾಳೆ ಒಂದು ಅಡ್ಜಸ್ಟ್ ಆಗೈತೆ ನನ್ನ ಲೈಫಲ್ಲಿ ಅಷ್ಟೇ ಫ್ರೆಂಡ್ಸ್. ಹೆಣ್ಣು ಅಂತ ಹೇಳ್ಕೊಳಕ್ಕೆ, ಉಳಿಸ್ಕೊಳಕ್ಕೆ ಬಳೆ ಕುಂಕುಮ ಇವೇನು ಅಲರ್ಜಿ ಆಗ್ತಿಲ್ಲ. ಕಿವಿಗೆ ಓಲೆ ಹಾಕೋಬಾರ್ದು, ನಾನು ಕಾಲಿಗೆ ಚೈನ್ ಹಾಕೋಬಾರ್ದು, ಟೈಟ್ ಆಗಿರೋ ಡ್ರೆಸ್ ಹಾಕೋಬಾರ್ದು. ಇದೆಲ್ಲ ನನ್ನಲ್ಲಿರುವ ಸಮಸ್ಯೆಗಳು ಫ್ರೆಂಡ್ಸ್. ಶಿವ ಕೆಲಸದಿಂದ ಬಂದ ತಕ್ಷಣ ನಾನು ವಿಡಿಯೋ ಸ್ಟಾರ್ಟ್ ಮಾಡಲ್ಲ ಫ್ರೆಂಡ್ಸ್. 2 ಅವರ್ ನಿದ್ದೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು. ಈಗ ಡಿಸ್ಟರ್ಬ್ ಆಗೋಯ್ತು, ಐ ಆಮ್ ಸೋ ಸಾರಿ. ಕ್ಷಮಿಸಿ. ಹೊಟ್ಟೆಗೆ ಹಾಕೊಳ್ಳಿ, ರಾತ್ರಿಗೆ ಮಲ್ಕೊಳ್ಳಿ. ಸಿಲ್ವರ್ ಕ್ಲೀನಿಂಗ್ ಫ್ರೆಂಡ್ಸ್, ಈಸಿ ಕ್ಲೀನಿಂಗು. ಕೋಲ್ಗೇಟ್ ಪೌಡ್ರ್ ಬಳಸಿ ಅಂತ ನೀವು ಹೇಳ್ತಾ ಇದ್ದೀರಾ, ತಂದೆ ಇಲ್ಲ ಫ್ರೆಂಡ್ಸ್. ಯಾವ ತರ್ತೀನೋ ಗೊತ್ತಿಲ್ಲ, ಅದು ಒಂದೇನೋ ತರ್ತೀನಿ. ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡಿ ಸೈಡ್ಗೆ ಇಟ್ಕೋಬೇಕು ಫ್ರೆಂಡ್ಸ್.
ಇದೊಂದೇ ಟಿಪ್ ಫ್ರೆಂಡ್ಸ್, ನಾನು ಸಿಲ್ವರ್ ಕ್ಲೀನಿಂಗ್ ಬಳಸೋದು, ಅದು ಕಾಲು ಚೈನ್ ಕ್ಲೀನಿಂಗ್ ಮಾತ್ರ. ಇನ್ನು ಬೆಳ್ಳಿ ಸಾಮಾನೆಲ್ಲ ಬೇರೆ ಬೇರೆ ಥರ ಇರ್ತಿದೆ. ಚೈನ್ ಹಾಕ್ಕೊಳ್ಳಿ, 1 ಸ್ಪೂನ್ ಸೋಪ್ ಪುಡಿ ಹಾಕ್ಕೊಳ್ಳಿ, ಅಡುಗೆ ಸೋಡಾ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಗೊತ್ತಾಯಿಲ್ಲ ಚೆನ್ನಾಗಿ ನೆಂದರೆ ಫ್ರೆಂಡ್ಸ್ ಕೊಳೆ ನೀಟಾಗಿ ಬಿಡ್ತೈತೆ ಕಾಲು ಚೈನ್ದು. ಇದನ್ನು 1 ಗಂಟೆ ಸೈಡ್ಗೆ ಇಟ್ಬಿಡ್ತೀನಿ. ಸೈಡ್ಗೆ ಇಲ್ಲಿ ನೀರು ಕಲರೇ ಚೇಂಜ್ ಆಗಿಬಿಟ್ಟೈತೆ ಆಟೋಮೆಟಿಕ್ ಆಗಿ, ಅಷ್ಟು ಪವರ್ಫುಲ್ ಇದು. ಈಗ ಇದನ್ನು ನೀಟಾಗಿ ಉಜ್ಜಿ ತೊಳ್ಕೊಬೇಕು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಮ್ಮೆ ಉಜ್ಜೋ ಬ್ರಷ್ ಫ್ರೆಂಡ್ಸ್. ಹಲ್ಲುಜ್ಜೋ ಬ್ರಷಲ್ಲೆಲ್ಲ ಬೇಗ ಕ್ಲೀನ್ ಆಗಲ್ಲ ಫ್ರೆಂಡ್ಸ್, ಈ ಸೊಂದಿಗೊಂದಿ ಎಲ್ಲ ನೀಟಾಗಿ. ಅದಕ್ಕೆ ನಾನು ಯಾವಾಗಲೂ ಇದೇ ಬ್ರಷೇ ಬಳಸ್ತೀನಿ. ಕಾಲು ಚೈನ್ಗೆ ಈ ಪಾಟಿ ಬ್ರಷ್ ತಗೊಂಡು ಉಜ್ಜುತ್ತಾ ಬಿದ್ದಿದ್ದೀನಲ್ಲ, ಚೈನ್ ಕಟ್ಟಾಗಲ್ವೇ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್. ನಾನು ಜಾಸ್ತಿ ಫೋರ್ಸಾಗಿ ಉಜ್ಜಕ್ಕೆ ಹೋಗಲ್ಲ, ಬ್ರಷ್ ತುಂಬ ಸ್ಟ್ರಾಂಗ್ ಆಗೈತಲ್ಲ, ಹಂಗಾಗಿ ಯಾರಾದರೂ ಕಾಲು ಚೈನ್ ತೊಳಿಬೇಕಂದ್ರೆ ಟೂತ್ ಬ್ರಷಲ್ಲಿ ತೊಳೆಯೋದೇ ಬೆಸ್ಟ್ ಫ್ರೆಂಡ್ಸ್. ನಾನು ಜಾಸ್ತಿ ಫ್ರೆಶ್ ಹಾಕಿ ತೊಳಿತಾ ಇಲ್ವಲ್ಲ, ಅದಕ್ಕೆ ನಾನು ಇದನ್ನು ಬಳಸ್ತಾ ಇದ್ದೀನಿ. ಮತ್ತು ಬೇಗ ಕ್ಲೀನ್ ಆಗ್ತೈತೆ ಬ್ರಷ್ ಸ್ಟ್ರಾಂಗ್ ಇರೋದ್ರಿಂದ ಅಂತ ಅಂದ್ಬಿಟ್ಟು. ನೋಡಿ ಕೊಳೆ ಎಲ್ಲ ಸೈಡ್ಗೆ ಎಷ್ಟು ನೀಟಾಗಿ ಬಂದುಬಿಡ್ತೈತೆ. ಎಷ್ಟೇ ಗಲೀಜಿದ್ರು ಎಷ್ಟೇ ಕೊಲೆ ಆಗಿದ್ರು ಕಪ್ಪಗಾಗ್ಬಿಟ್ಟಿರ್ತೈತಲ್ಲ ಫ್ರೆಂಡ್ಸ್ ಕಾಲು ಚೈನು, ಅದನ್ನು ಸಹ ಈ ಥರ ಈಸಿಯಾಗಿ ಕ್ಲೀನಾಗಿ ತೊಳ್ಕೊಬೋದು. ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು ಫ್ರೆಂಡ್ಸ್ ನನಗೆ, ಕಾಲು ತುಂಬ ಗೆಜ್ಜೆ ಇರೋದು ಚೈನ್ ಹಾಕ್ಕೋಬೇಕು ಅಂತ. ಅದೇ ಮೋಹಿನಿ ಗೆಜ್ಜೆ, ನಾಗವಲ್ಲಿ ಗೆಜ್ಜೆ, ಚಿಕ್ಕ ವಯಸ್ಸಲ್ಲಿ ನಾವು ಅದನ್ನ ಹಂಗೆ ಕರಿತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕೋ ಬರ್ತಾ ಇದ್ರು ಹೆಣ್ಮಕ್ಳು. ನನ್ನ ಕಾಲಲ್ಲಿ, ನನ್ನ ಕತ್ತಲ್ಲಿ, ಕಿವಿನಲ್ಲಿ ಏನೂ ಇರ್ತಿರ್ಲಿಲ್ಲ, ಹಂಗೆ ಖಾಲಿ ಹೋಗ್ತಾ ಇದೆ. ಆವಾಗಲಿಂದ ಅನ್ಕೊಳ್ತಾ ಇದ್ದೆ ತಗೋಬೇಕು, ನಾನು ತಗೋಬೇಕು ಅಂತ ಅಂದ್ಬಿಟ್ಟು. ಫೈನಲಿ ತಗೊಂಡೆ, ಸುಮಾರಾಗಿರೋದೇ ತಗೊಂಡೆ ಚಿಕ್ಕದು. ಆದರೆ ಹಾಕೊಳ್ಳೋಣ ಅನ್ನೋ ಟೈಮ್ಗೆ ಈ ಥರ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಪಳ ಅಂತ ಚೈನ್ ರೆಡಿ ಆಗ್ಬಿಡ್ತು. ಅಷ್ಟೇ 30 ನಿಮಿಷ ನೆನೆಸ್ಬಿಟ್ರೆ ಸಾಕು, ನಾವು ಜಾಸ್ತಿ ಎಫರ್ಟೇ ಹಾಕಂಗಿರಲ್ಲ. ಕೇವಲ ನಿಮಿಷಗಳಲ್ಲೇ ಬೆಳ್ಳಿ ತೊಳೆದು ಕೊಡಲಾಗುವುದು. ಯಾರಿಗಾದ್ರೂ ಬೇಕಾದ್ರೆ ಸಂಪರ್ಕಿಸಿ ಅಂತ ಊರ್ ಮೇಲೆ ಬರ್ತಾರಲ್ಲ ಫ್ರೆಂಡ್ಸ್, ಬೆಳ್ಳಿ ತೊಳ್ಕೊಡ್ತೀವಿ, ಚಿನ್ನ ತೊಳ್ಕೊಡ್ತೀವಿ. ಆ ಥರನ್ನ ಜಾಸ್ತಿ ನಂಬಕ್ ಹೋಗ್ಬೇಡ್ರಿ ಫ್ರೆಂಡ್ಸ್, ಕಳ್ಳರು ಆ ಥರ ಬರ್ತಾರೆ. ಹಂಗಾಗಿ ಚಿನ್ನ ಬೆಳ್ಳಿ ಇರೋರು ಹುಷಾರಾಗಿರ್ರಿ. ನಮ್ಮ ಮನೇಲಿರೋ ಇಷ್ಟು ಬೆಳ್ಳಿಗೆ ನಾನು ಫುಲ್ ಗಡಗಡೆ ನಡುಗ್ತಾ ಇದ್ದೀನಿ. ಈಗ ಕಳ್ಳರು ಬಂದ್ಬಿಟ್ರೆ ಎತ್ಕೊಂಡು ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಒಬ್ಬ ಕಾಲಿಗೆ ಬೀಳ್ತಾವನೆ ಅಡ್ಡಡ್ಡ. ಕೊತ್ತಂಬರಿ ಕಾಲಾಗಿತ್ತು ಫ್ರೆಂಡ್ಸ್, ತರಿಸಿಟ್ಕೊಂಡ್ರೆ ಈ ಥರ 1 ಕಟ್ಟು. ನನಗೆ 1 ತಿಂಗಳು ಆಗ್ತಿದೆ ಫ್ರೆಂಡ್ಸ್, ಅದಕ್ಕೆ ನಾನು 1 ಕಟ್ಟೆ ತರಿಸ್ಕೊಬಿಡ್ತೀನಿ. ಡೈಲಿ 10 ರೂಪಾಯಿ 20 ರೂಪಾಯಿ ತರಿಸೋದ್ಕಿಂತ ಇದೆಷ್ಟೋ ಕಟ್ಟು 25 ರೂಪಾಯಿ ಫ್ರೆಂಡ್ಸ್. ಇದು ನೋಡ್ಕೊಳ್ರಿ, ನಾವು ಏನಾದರೂ 10 ರೂಪಾಯಿಗೆ 15 ರೂಪಾಯಿ ಕೊಟ್ಟೆ ಅಂದ್ರೆ ಇಷ್ಟೇ ಕೊಡ್ತಾರೆ. 1 ಕಟ್ಟೆ ತರಿಸ್ಕೊಂಡು ನಾನು ಪ್ಯಾಕ್ ಮಾಡಿ ಇಟ್ಕೋತೀನಿ ನೀಟಾಗಿ. ಬೇರೆಲ್ಲ ಬಿಡಿಸ್ಬಿಟ್ಟು ಫ್ರೆಂಡ್ಸ್ ನೀಟಾಗಿ ನೀರು ಹೋಗ್ತಾ ಇರೋ ಥರ ಇದೇ ಪೇಪರಲ್ಲಿ ರೋಲ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇಡಬೇಕು. ಕವರಲ್ಲಿ ಕಟ್ಟಿಟ್ರೆ ಕೊಳ್ತೋಗ್ತಿದೆ, ಬಾಕ್ಸಲ್ಲಿ ಇಡಬೇಕು. ಹೆಂಗೆ ಇಷ್ಟು ದಿನ ಬೆಳ್ಕೋತೈತೆ. ಹೆಂಗೆ ಫ್ರೆಂಡ್ಸ್, ಹೆಂಗೆ ಸಂಸಾರ? ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಚಿಕನ್ ತಂದಿದೆ ಫ್ರೆಂಡ್ಸ್ ನನ್ನ ಗಂಡ. ಉಪ್ಸಾರಿ ಇಳಿತಾ ಇಲ್ಲ ಅಣ್ಣನಿಗೆ ತಂಗಳಾದ್ಮೇಲೆ. ಗಿರಾಜ ಇದು ಗಟ್ಟಿ ಕೋಳಿ ಇದು. ಏನ್ ಮಾಡ್ಬೇಕೀಗ ಅದ್ರಲ್ಲಪ್ಪಿ? ಹಂಗೆ ಹಸಿದೆ ತಿಂದ್ರೆ ಓಕೆ ಫ್ರೆಂಡ್ಸ್. ಮೆಂಟಲಿ ನಾನೊಂದು ರೆಸಿಪಿಗೆ ಪ್ರಿಪೇರ್ ಆಗಿದ್ದೀನಿ. ಇದಕ್ಕೆ ನನ್ನ ಗಂಡನ ಪರ್ಮಿಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಳ್ಳ ಮನ್ಸು ಗಟ್ಟಿ ಮಾಡ್ಕೊ, ಹೃದಯ ಹಗುರ ಮಾಡ್ಕೊ. ಬಿರಿಯಾನಿ ಬಿರಿಯಾನಿ ತಿಂದ್ರೆ ಗ್ಯಾಸ್ಟ್ರಿಕ್. ನಮ್ಗೆ ಮುದ್ದೆ ಗೋಲ. ಎಂತ ಗಂಡ ಫ್ರೆಂಡ್ಸ್, ಅಪರೂಪಕ್ಕೆ ಸೋನಾ ಮೊಸರು ಅಕ್ಕಿ ತಿಂತಾ ಇದೀವಿ ದೇವ್ರ ದಯೆಯಿಂದ. ನಿನ್ನೆ ತಾನೇ ನಾನು ಟೊಮೊಟೊ ಬಾತ್ ಮಾಡಿದ್ದೆ ರಾತ್ರಿ, ಅದಕ್ಕೆ ಬೇಡ ಅಂತಿರೋದು ಅಣ್ಣ. ಮುದ್ದೆನೆ ಬೇಕಾ ಫೈನಲಿ? ಉಪ್ಸಾರಿಗೆ ಮುದ್ದೆ ತಿಂತೀಯಾ? ಚಿಕನ್ 1 ಗತಿ ಮಾಡ್ಲಾ? ಹುಟ್ಟಾಗಿಂದ ಇನ್ನೇನ್ ತಿಂದ್ ಬೆಳೆದಿದೆ ಅಪ್ಪಿ? ನಾವು ತುಪ್ಪ ಅನ್ನ, ಮೊಸರು ಅನ್ನ, ನಾವು ತುಪ್ಪ ಹಾಕೊಂಡೆ ಬೆಳೆದು ತುಪ್ಪದಲ್ಲೇ ಬೆಳೆದು ತುಪ್ಪದಲ್ಲೇ ಸ್ನಾನ ಮಾಡ್ಕೊಂಡು ತುಪ್ಪದಲ್ಲೇ ಬೆಳಿತಾ ಇದ್ರಾ? ತುಪ್ಪನೇ ಕುಡಿಯುವ ಬೆಣ್ಣೆ ನೆಕ್ಕುವ ಬೆಣ್ಣೆ ಚಪಾತಿ ಬಿಡ್ತಾವಲ್ಲ, ತುಪ್ಪ ಕಾಯಿಸಿದ್ರೆ ತುಪ್ಪನೇ ಕುಡ್ಕೋವ. ಆಗ ಹಂಗೆ ಸಿಂಪಲ್ ಆಗಿ ಮನೇಲಿ ತುಪ್ಪ ಐತೆ ಅನ್ನ ಮಾಡ್ಕೊಟ್ಬಿಟ್ಟು ನೀನೇ ಚಿಕನ್ ಏನಾರ ಮಾಡ್ಕೊಂಡು ತಿನ್ನು ಅಂತ ಇದೀಯಾ? ನಮ್ ಲೈಫ್ ಸ್ಟೈಲ್ ಇದ್ದಿದ್ದೆ ಬೆಳಗ್ಗೆ ಸಾರು ಮಾಡ್ಕೊಂಡು ಮಧ್ಯಾಹ್ನ ಅದೇ ರಾತ್ರಿಗೂ ಅದೇ 3 ಟೈಮು ಒಂದೇ ಊಟ ತಿಂತಾ ಇದ್ದಿದ್ದು ನಮ್ ಲೈಫ್ ಸ್ಟೈಲ್ ಇದ್ದಿದ್ದು. ಈಗ ಟೈಫಾಯ್ಡ್ ಬಂದು ಹೋದಾಗಿಂದ 3 ಟೈಮ್ ಅಡುಗೆ. ಹಿಂಗಾಗಿ ಹೆಂಗಿಂಗೋ ಆಗಿ ಫ್ರೆಂಡ್ಸ್ ಚಿಕನ್ನೇ ಮಾಡ್ತೀನಿ. ಮಸಾಲೆ ರುಬ್ ಮಾಡಲ್ಲಪ್ಪಿ, ಹಂಗಾರೆ ಗ್ಯಾಸ್ಟ್ರಿಕ್ ಅಂತ ಇದೆಯಲ್ಲ. ಓಕೆ ಫ್ರೆಂಡ್ಸ್, ಮಸಾಲೆ ರುಬ್ದಿರ ಚಿಕನ್ ಕರಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಗೆ. ಚಿಕನ್ ತಿನ್ನಲ್ವೇನೋ ಮನೆ ಕೂತ ಇದ್ದೀ ಟಾಮಿ? ಫ್ರೆಂಡ್ಸ್ ಐಟಮ್ಸ್ ಎಲ್ಲ ಹಾಕ್ತೀನಿ, ಆದರೆ ಸಿಂಪಲ್ ಆಗಿ ಕರಿ ಮಾಡಿ ತೋರಿಸ್ತೀನಿ. ಬಿಡಿಸಿ ನೀಟಾಗಿ ಆ ಬಾಕ್ಸಲ್ಲಿ ಗಾಳಿ ಹೋಗ್ದಿರೋ ಥರ ಪ್ಯಾಕ್ ಮಾಡ್ಬೇಕಪ್ಪ, ಯಾವಾಗಲೇ ಜಾಸ್ತಿ ದಿನ ಬಳಕೆ ಬರೋದು ಕೊತ್ತಂಬರಿ. ಫ್ರೆಂಡ್ಸ್ ಈಗ ಸಿಂಪಲ್ ಚಿಕನ್ ಗ್ರೇವಿ ಮಾಡೋಕ್ಕೆ ಈರುಳ್ಳಿ, 1 ಈರುಳ್ಳಿ, 1 ಟೊಮೊಟೊ, ಅರ್ಧ ನಿಂಬೆ ಹುಳು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮೆಣಸು ಪುಡಿ, ಇನ್ನು ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಹಾಕ್ಕೊಳ್ತೀನಿ.
ಇದು ಗಟ್ಟಿ ಕೋಳಿ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತಿದೆ. ಮೆತ್ತ ಕೋಳಿ ಅಂದರೆ ಬಾಯ್ಲರ್ ಕೋಳಿ ಆದರೆ ಬೇಗ ಆಗೋಗ್ತಿತ್ತು. ಇದು ಮೊದಲು ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಪೀಸಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಏನಾರ ಪೇಸ್ಟ್ ಮಾಡ್ಕೋತೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಮಸಾಲೆ ಹಾಕಲ್ಲ. ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು, ನುಣ್ಣಕ್ಕೆ ಬೇಯಿಸ್ಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಚಿಕನ್ ಹಾಕೋಬೇಕು. ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ಚಿಕನ್ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನೂ ಹಾಕ್ಕೋಬೇಕು. ಯಾವಾಗಲಾದ್ರೂ ಟೇಸ್ಟಿ ಚಿಕನ್ ಇದ್ದಾಗ ಕಮ್ಮಿ ಚಿಕನ್ ತರ್ತಿದ್ದೆ, ಒಂದೊಂದ್ಸಲ ಚಿಕನ್ ಟೇಸ್ಟ್ ಇರಲ್ಲ, ಆವಾಗ ಜಾಸ್ತಿ ಚಿಕನ್ ತರ್ತಿದ್ದೆ ನನ್ನ ಗಂಡ. ಹಿಂಗಿರ್ತೈತೆ. ಇವತ್ತು ತುಂಬ ಚೆನ್ನಾಗಿತ್ತು. ತಟ್ಟೆ ಮುಚ್ಚಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸ್ಕೊಂಡೆ, ಯಾಕಂದರೆ ಇದು ಗಟ್ಟಿ ಚಿಕನ್ ಅಲ್ಲ, ಹಂಗಾಗಿ ಚೆನ್ನಾಗಿ ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಮುದ್ದೆಗಿಂತ ಚಪಾತಿಗೋ ದೋಸೆಗೋ ಇಲ್ಲ ಬಿರಿಯಾನಿ ಸೈಡ್ಗೋ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಕಲರ್ ನೋಡಿದ್ರೆ ಈಗಲೂ ಬಾಯಲ್ಲಿ ನೀರು ಬರ್ತೈತೆ, ಟೇಸ್ಟಿಯಾಗಿತ್ತು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ಶಿವಾಗೆ ಜಾಸ್ತಿ ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಮೆಣಸು ಪುಡಿ ಕುಟ್ಟಿಟ್ಕೊಂಡಿರೋ ಪುಡಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಳ್ಳೆ ಕ್ವಾಲಿಟಿ ಚಿಕನ್ ಏನಾದರೂ ತೊಗೊಂಡ್ರೆ ಇದನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ತಿಂತಾ ಇರ್ಬೋದು, ಆ ಥರ ಇರ್ತಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಚಿಕನ್ ಗ್ರೇವಿ ರೆಡಿ. ಕೇವಲ 20 ನಿಮಿಷದಲ್ಲಿ ಅಡುಗೆ ಆಯಿತು ಫ್ರೆಂಡ್ಸ್. ಇದು ರಾಗಿ ಮುದ್ದೆ ಹಟ್ ಬಾಕ್ಸಲ್ಲಿ ಇಕ್ಕಿದ್ದೀನಿ, ಫ್ರೈ ರೆಡಿ. ಟಾಮುಗೆ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವನು ಯಾವಾಗಲೂ ಲೇಟೇ, ಒಂದು ಆರಿಸಿ ಹಾಕೋದು, ಅದಕ್ಕೆ ಅವ್ನು ಲಾಸ್ಟಲ್ಲಿ ತಿಂತಾನೆ ಫ್ರೆಂಡ್ಸ್. ಬಿಸಿ ಬಿಸಿ ತಿನ್ನಕ್ಕಾಗಲ್ಲ ಅದಕ್ಕೆ. ಬಾರೋ ಶಿವನ್ ಕರ್ಕೊ ಬರೋಣ. ಇಲ್ಲೇರ್ ಮತ್ತೆ ನಾನು ಹೋಗ್ತೀನಿ. ಗೊತ್ತಿಲ್ಲ. ಹುಚ್ಚ ವೆಂಕಟ್ ಸ್ಟೈಲಲ್ಲಿ ನಿಂತ ಇದೆ. ಈಗ ನೋಡಿ ಫ್ರೆಂಡ್ಸ್, ಫೇಸಲ್ಲಿ ಸ್ಮೈಲು. ನಾನು ನೋಡಿದ ತಕ್ಷಣ ಸ್ಮೈಲೇ ಬರಲ್ಲ. ಚಿಕನ್ ಗ್ರೇವಿನ ಚರ್ಬಿ ಗ್ರೇವಿನ ಒಂದು ಅರ್ಥ ಆಗ್ತಾಯಿಲ್ಲ. ಸೂಪರಾ. ಮಸಾಲೆ ರುಬ್ಬ ಮಾಡೋದಕ್ಕಿಂತ ಒಂದು ಸ್ವಲ್ಪ ಟೇಸ್ಟ್ ಇದು ಚೆನ್ನಾಗಿರುತ್ತಲ್ಲ. ಓಕೆ ಫ್ರೆಂಡ್ಸ್, ಇವನಿಗೆ ಬೇಗ ಬೇಗ ಅನ್ನ ಮಾಡಿ ಆರಿಸ್ಬಿಟ್ಟು ಹಾಕ್ಬೇಕು. ಇವನಿಗೆ ಫ್ಯಾನಲ್ಲಿ ಆರಿಸಿ. ಸ್ವಲ್ಪ ಬೆಚ್ಚಗಿದ್ರೆ ಹಾಕಪ್ಪೆ, ಆರಿಸ್ಕೊಂಡು ತಿಂತಾನೆ ಪಾಪ. ಆಗಿಂದ ವೆಯ್ಟ್ ಮಾಡ್ತಾವನೆ. ಇವತ್ತು ಟಾಮಿಗೆ ಊಟ ಹಾಕೋ ಜವಾಬ್ದಾರಿ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದೀನಿ. ಅವನಿಗೆ ಪೀಸ್ನ ಅನ್ನದೊಳಗೆ ಕಿವುಚ್ಬಿಟ್ಟು ಹಾಕಬೇಕು. ಸಪ್ರೇಟ್ ಹಾಕಿದ್ರೆ ಪೀಸ್ ಮಾತ್ರ ತಿಂತಾನೆ, ಅನ್ನ ಬಿಟ್ಬಿಡ್ತಾನೆ. ಅಪ್ಪೇನೇನೆ ಒಬ್ಬರು ಕಮೆಂಟ್ ಮಾಡಿದ್ರು, ನಾನು ಹಂಗೆ ಅನ್ಕೊಂಡೆ, ನೀವು ಹಂಗೆ ಯೋಚನೆ ಮಾಡಿದ್ದೀರಾ ಫ್ರೆಂಡ್ಸ್. ಈ ಶರ್ಟಲ್ಲಿ ನೀನು ಹುಚ್ಚ ವೆಂಕಟ್ ಥರ ಕಂಡಿದ್ದೀನಿ. ನಾನು ಹಂಗೆ ಅಂದೆ. ಓಕೆ ಫ್ರೆಂಡ್ಸ್, ಟಾಮುಗ್ ಊಟ ತಿಂತವನೆ. ನಾವು ವಿಶ್ ಮಾಡುವ ಈಗ. ಲಕ್ಷ್ಮಿತ್ ಹಾಯ್, ಪೂರ್ವಿಕಾ ಅನ್ವಿಕಾ ಹಾಯ್ ಮಕ್ಕಳ. ನೇತ್ರ ಸಿಸ್ಟರ್ ಹ್ಯಾಪಿ ಬರ್ತ್ಡೇ. ಋತ್ವಿ 26ಕ್ಕೆ ಹ್ಯಾಪಿ ಬರ್ತ್ಡೇ. ಮೋಹಿತ್ ಕುಮಾರ್ ಅವರದು 19ಕ್ಕೆ ಹ್ಯಾಪಿ ಬರ್ತ್ಡೇ. ಹರ್ಷಿತ್ 19ಕ್ಕೆ ಹ್ಯಾಪಿ ಬರ್ತ್ಡೇ. ಶಶಿಕಲಾ ಸಿಸ್ಟರ್ 14ಕ್ಕೆ ಹ್ಯಾಪಿ ಬರ್ತ್ಡೇ. 16ಕ್ಕೆ. ಪ್ರಜ್ವಲ್ ಎನ್ 17ಕ್ಕೆ ಹ್ಯಾಪಿ ಬರ್ತ್ಡೇ. ಚಂದ್ರಣ್ಣ ಶಿಲ್ಪಾ ಸಿಸ್ಟರ್ 20ನೇ ತಾರೀಕಿಗೆ 7ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಪೃಥ್ವಿ ರಾಘವ ಹಾಯ್ ಮಕ್ಕಳ. ಕರಣ್ ಹಾಸ್ಟೆಲ್ ಅಲ್ಲಿ ಇರೋದು ಹಾಯ್. ಕಮಲಾಕರಣ 18ಕ್ಕೆ ಹ್ಯಾಪಿ ಬರ್ತ್ಡೇ. ಇಶಿಕಾ 18ಕ್ಕೆ ಹ್ಯಾಪಿ ಬರ್ತ್ಡೇ. ಸಾತ್ವಿಕ 21ಕ್ಕೆ ಹ್ಯಾಪಿ ಬರ್ತ್ಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬಾಯ್ ಬಾಯ್, ಗುಡ್ ನೈಟ್.